ನಮಸ್ತೆ, ಜ್ಞಾನ ಜ್ಯೋತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು ಜ್ಯೋತಿ. ಹೇಗಿದ್ದಾರೆ ಎಲ್ಲರೂ ಖುಷಿಯಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತೊಂದು ಒಳ್ಳೆ ವಿಡಿಯೋನ ಮಾಡಿ ತೋರಿಸೋಣ ಅಂಥೇಳಿ ನಾನು ಮಾಡ್ತಾಯಿದ್ದೀನಿ. ನಮ್ಮ ಹಳ್ಳಿ ಕಡೆಗೆ ಕೊಬ್ಬರಿ ಎಣ್ಣೆಯನ್ನು ಮಾಡಿಸುವಂಥ ಒಂದು ಅಭ್ಯಾಸ ಇದೆ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ 8 ರಿಂದ 10 ಹೀಗೆ ತೆಂಗಿನ ಮರಗಳಿರುತ್ತೆ. ಸೊ ಆ ತೆಂಗಿನ ಮರದಿಂದ ಬಂದಿರತಕ್ಕಂಥ ಕಾಯಿಯನ್ನು ಮನೆ ಬಳಕೆಗೆ ಬಳಸ್ಕೊಂಡು ಉಳಿದಿರೋಂಥ ಕಾಯಿಯಿಂದ ನಾವು ಎಣ್ಣೆಯನ್ನು ಮಾಡ್ತೀವಿ ಸ್ನೇಹಿತರೆ. ಸೊ ನಾವು ವರ್ಷ ಇಡೀ ಎಣ್ಣೆಯನ್ನು ಕೊಳ್ಳುವಂತಹ ಕೆಲಸಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಮಾರುಕಟ್ಟೆಯಲ್ಲಿ ಈಗ ಬೇಕಾದಷ್ಟು ಕೆಮಿಕಲನ್ನು ಬಳಸಿರ್ತಕ್ಕಂತಹ ಎಣ್ಣೆ ಇರೋದ್ರಿಂದ ಅದ್ರಲ್ಲಿ ಕ್ಯಾನ್ಸರ್ ಬರುತ್ತೆ, ಅದು ಇದು ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ಉದ್ದೇಶಕ್ಕೆ ನಾವು ಹೊರಗಡೆಯಿಂದ ಎಣ್ಣೆಯನ್ನು ತರೋದಿಲ್ಲ. ಸೊ ಮನೆಯಲ್ಲೇ ನಾವು ಮಾಡ್ಕೊಳ್ತೀವಿ. ನಮ್ಮ ಮನೆಯಲ್ಲಿ ಸುಮಾರು ಒಂದು 10, 12, 13 ತೆಂಗಿನ ಮರಗಳಿದ್ದಾವೆ. ಸೊ ಅದರಿಂದ ಬಂದಿರತಕ್ಕಂತಹ ಈ ಥರ ಕಾಯಿಯನ್ನು ನಾವು ಕೆಡವಿ ತಗೊಬಂದು ಮನೇಲಿ ರಾಶಿ ಹಾಕ್ಕೊಂಡು ಒಂದು ಸ್ವಲ್ಪ ದಿನ ಬಿಸಿಲಿನಲ್ಲಿ ಹೀಗೆ ಒಣಗಿಸ್ಬಿಡ್ತೀವಿ. ನಂತರ ಮತ್ತೆ ಸಿಪ್ಪೆಯನ್ನು ಸುಲಿದ್ಬಿಟ್ಟು ಅದರೊಳಗೆ ಇರ್ತಕ್ಕಂತಹ ತೆಂಗಿನಕಾಯಿಯನ್ನು ತೆಗೆದು ಈ ಥರ ಸಿಪ್ಪೆ ನಾರು ಇರುತ್ತೆ ಒಳಗಡೆ, ಆ ನಾರಿನೊಳಗೆ ತೆಂಗಿನಕಾಯಿ ಇರುತ್ತೆ. ಸೊ ಅದನ್ನು ನಾವು ಅದರಿಂದ ಬೇರ್ಪಡಿಸ್ಕೋಬೇಕು. ಸ್ವಲ್ಪ ಈ ಕೆಲಸ ಕಷ್ಟನೇ ಮಾಡುವಂಥದ್ದು, ಕೈಯೆಲ್ಲ ಉರಿ ಹಿಡಿಯುತ್ತೆ. ಒಂದಿನಕ್ಕೆ 20-25 ನಾವಾದರೆ ಮಾಡ್ಬೋದು. ಗಂಡಸರಾದರೆ ತುಂಬ ಮಾಡ್ತಾರೆ. ಬಟ್ ನಮ್ಮ ಕೈಯಲ್ಲಿ ಒಂದು 20 ರಿಂದ 25 ಕಾಯಿ ಅಷ್ಟೇ ಸುಲಿಯೋಕ್ಕಾಗೋದು ಸ್ನೇಹಿತರೆ. ಕೈಯೆಲ್ಲ ಉರಿ ಹಿಡಿಯುತ್ತೆ. ಮತ್ತು 2 ದಿವಸ 3 ದಿವಸ ಹೀಗೆ ಮಾಡಿ ಈ ಥರ ಸಪ್ರೇಟ್ ಮಾಡಿ ಒಂದು ಬುಟ್ಟಿಯಲ್ಲಿ ತುಂಬಿಸಿಟ್ಕೊಂಡು ಒಂದು ದಿವಸ ಒಡೆದು ನಮ್ಮ ಮನೆಯವರು ಕೊಟ್ಟರು ನಮಗೆ. ನಾವು ಅದನ್ನು ಸ್ವಲ್ಪ ಹಸಿ ಕಾಯಿನ ಬಿಸಿಲಿನಲ್ಲಿದ್ದರೆ ಸ್ವಲ್ಪ ಹೋಳು ಮಾಡೋದಕ್ಕೆ ಬೇಗ ಆಗುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ಅಂಟ್ಕೊಂಡ್ಬಿಡುತ್ತೆ ಕಾಯಿ, ಸುಮಾರು ವೇಸ್ಟ್ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ. ನೋಡಿ, ಈ ಥರ ಹಸಿ ಕಾಯನ್ನು ನಾವು ಈ ಥರ ಸಣ್ಣ ಸಣ್ಣ ಹೋಳು ಮಾಡಿ ಇಟ್ಕೊಂಡ್ಬಿಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಣ್ಣೆ ನೋಡಿ ಹಾಗೆ ಕೈಯಲ್ಲಿ ಕಾಣ್ತಾ ಇದೆ. ಸೊ ಇದನ್ನು ಒಂದು 10-15 ಬಿಸಿಲು, 10 ಬಿಸಿಲು ಅಥವಾ 11 ಬಿಸಿಲು ಒಣಗಿಸ್ಬೇಕು. ನಂತರ ಕೊಬ್ಬರಿನೂ ಬರುತ್ತೆ ಇದರಲ್ಲಿ. ಸೊ ಕೊಬ್ಬರಿಯನ್ನು ಸಪ್ರೇಟಾಗಿ ಹೆಚ್ಚಿ ಒಣಗಿಸಿ ಬಿಸಿಲಿನಲ್ಲಿ ಇಟ್ಕೊಬೇಕು. ನಂತರ ಎರಡನ್ನೂ ಒಂದು ಮೂಟೆ ಮಾಡಿ ತೊಗೊಂಡೋಗಿ ಮಿಲ್ಲಂದರೆ ನಮ್ಮದಿಲ್ಲಿ ಗಾಣ ಇರುತ್ತೆ, ಕೆಲವೊಂದು ಕಡೆ ಮಿಲ್ಲು ಇರುತ್ತೆ. ನಾವು ಗಾಣದಲ್ಲಿ ಎಣ್ಣೆ ಮಾಡಿಸ್ಕೊಂಡು ಬರ್ತೀವಿ. ಸೊ ಹೆಲ್ದಿ, ತುಂಬ ಒಳ್ಳೆಯದು ಸ್ನೇಹಿತರೆ. ನೋಡಿ, ಕೊಬ್ಬರಿ ಮಾರುಕಟ್ಟೆಯಲ್ಲಿ ಈಗ 70 ರಿಂದ 60, 50, 60, 70 ಈ ಥರ ಇದೆ ಒಂದು ಕೊಬ್ಬರಿಗೆ. ಬಟ್ ನಾವು ಬೇಡ, ನಮ್ಮ ಮನೆಗೆ ಎಣ್ಣೆ ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇದನ್ನು ಮಾರಾಟ ಮಾಡಲಿಲ್ಲ. ಹಾಗಾಗಿ ಇದನ್ನು ಕೂಡ ಸಪ್ರೇಟಾಗಿ ಹೆಚ್ಚಿಬಿಟ್ಟು ಬಿಸಿಲಿನಲ್ಲಿ ಹಾಕಿ ಒಂದು 8 ರಿಂದ 9 ಬೇಕಾಗುತ್ತೆ ಇದಕ್ಕೂ ಕೂಡ. ನಂತರ ಅದನ್ನು ನಾವು ಗಾಣಕ್ಕೆ ಮೂಟೆ ಮಾಡಿ ಕಳಿಸ್ತೀವಿ. ಒಂದಿನ ಬೇಕಾಗುತ್ತಲ್ಲಿ ಎಣ್ಣೆ ಮಾಡೋದಕ್ಕೆ. ಕೊಟ್ಟು ಬಂದರೆ ನಾವು ಎಣ್ಣೆ ಮಾಡಿ ಒಂದು ಡಬ್ಬಕ್ಕೆ ಹಾಕಿ ಇಟ್ಟಿರ್ತಾರೆ, ಇಷ್ಟು ಅಂತ ಹೇಳಿ. ಅಂದರೆ 1 kgಗೆ ಇಷ್ಟು ಎಣ್ಣೆ ಬರುತ್ತೆ ಅಂತ ಹೇಳಿ ಒಂದು ಅಳತೆ ಇರುತ್ತೆ ನಮಗೆ. ಸೊ ಆ ಪ್ರಕಾರನೇ ಆಗುತ್ತೆ. ನಾವು ಹೆಚ್ಚು ಕಡಿಮೆ ಒಂದು 30 kg ಹಂಗೆ ನಾವು ಕಾಯಿಯನ್ನು ಕೊಟ್ಟಿದ್ವಿ. 30 kg ಎಣ್ಣೆ ಆಗಿದೆ ನಮಗೆ. ಸುಮಾರು ಕಾಯಿಯನ್ನು ಕೊಡು, ಸುಮಾರು 400 ಕಾಯಿಗೆ ಒಂದು 30 ರಿಂದ 32 kg ಎಣ್ಣೆ ಬಂದಿತ್ತು. ಸೊ ನಮ್ಗೆ ವರ್ಷಕ್ಕಿಡೀ ಸಾಕಾಗುತ್ತೆ. ನೋಡಿ, ಈ ಥರ ಫ್ರೆಶ್ ಆಗಿರುತ್ತೆ. ಒಳಗಡೆ ಯಾವುದೇ ರೀತಿಯ ಜಿಡ್ಡು ಬಂದಿರತಕ್ಕಂತಹ ಕಾಯಿಯನ್ನು ನಾವು ಬಳಸೋದಿಲ್ಲ. ಏಕೆಂದರೆ ವರ್ಷ ಇಡೀ ಇಡೋದ್ರಿಂದ ಜಿಡ್ಡು ಬಂದರೆ ಅದನ್ನು ಉಪಯೋಗಿಸೋದಕ್ಕೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ಡ್ಯಾಮೇಜ್ ಬಂದರೂ ಅದನ್ನು ನಾವು ಹಾಕೋದಿಲ್ಲ ಸ್ನೇಹಿತರೆ. ಸೊ ಈ ಥರ ಎಲ್ಲ ನೀಟಾಗಿ ಪೀಸ್ ಮಾಡಿ ಬಿಸಿಲಿನಲ್ಲಿ ಒಣಗಿಸ್ಬೇಕು. ಇದು ಕೂಡ ಅಷ್ಟೇ ಪ್ರೊಸೀಜರ್, ಒಂದು ದಿವಸದಲ್ಲೇ ಆಗುವಂಥದ್ದಲ್ಲ. ಸುಮಾರು 2-3 ದಿವಸ ತೊಗೊಳ್ತು ನಮಗೆ ಈ ಥರ ಪೀಸ್ ಮಾಡಿ ಹಾಕೋದಕ್ಕೆ. ಒಂದೇ ದಿವಸ ಮಾಡಲಿಕ್ಕೆ ಆಗಲಿಲ್ಲ. ಕೈಯೆಲ್ಲ ನೋವು ಬರುತ್ತೆ, ಈ ಥರ ಹೆಚ್ಚಿ ನೋವು ಬರುತ್ತೆ. ಆದರೆ ಹಳ್ಳಿಯಲ್ಲಿ ಈ ಥರದ ಇದು ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಮನೆಯವರು ಇರಲಿ ಅಂತ ಅಂದ್ಬಿಟ್ಟು ನನ್ನ ಮುಖ ತೋರಿಸೋದು ಬೇಡ ಅಂತ ಅಂದಿದ್ದೆ. ಸೊ ಇರಲಿ ಅಂತ ಹೇಳ್ಬಿಟ್ಟು ಅವರು ಶೂಟ್ ಮಾಡಿದರು ಸ್ನೇಹಿತರೆ.
ಕಾಯನ್ನು ಕುಯ್ದು ಸುಸ್ತಾಗಿಬಿಟ್ಟಿತ್ತು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ನಮಗೆ ಕಮೆಂಟಲ್ಲಿ ತಿಳಿಸಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಮುಂದೆ ಕೇಳ್ಕೊತೀನಿ ಸ್ನೇಹಿತರೆ. ಇದನ್ನೆಲ್ಲದನ್ನು ಒಣಗಿಸಿ ಮೂಟೆ ಮಾಡಿ ತೊಗೊಂಡೋಗಿ ಗಾಣದ ಹಾಕಿದರೆ ಅಲ್ಲಿ ಎಣ್ಣೆಯನ್ನು ಮಾಡಿ ನಮಗೆ ಕೊಡ್ತಾರೆ. ನೋಡಿ, ಇದು ಕೆಟ್ಟ ಕಾಯಿಯೆಲ್ಲ ನಾವು ಆಚೆಗೆ ಇಟ್ಟಿದ್ದೀವಿ. ಸೊ ಈ ಥರ ಮಾಡಿದ್ದು ನಮಗೆ ಎಣ್ಣೆ ಮಾಡಿಸಿ ತೊಗೊಂಬಂತಾರೆ. ನೋಡಿ, ಎಣ್ಣೆ ಈ ಥರ ಇದೆ. ಒಂದು ದೊಡ್ಡ ಬಾಣಲೆಯಲ್ಲಿ ಹಾಕಿ ಒಂದು ದಿನ ನಾವು ಬಿಸಿಲಿನಲ್ಲಿ ಇದನ್ನು ಕೂಡ ಒಣಗಿಸಿ, ಯಾಕೆಂದರೆ ತೇವಾಂಶ ಏನಾದರೂ ಇದ್ದರೆ ಅದು ಹೋಗಲಿ ಅನ್ನೋ ಉದ್ದೇಶಕ್ಕಷ್ಟೇ. ನೆಕ್ಸ್ಟು ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ಬಿಡ್ತೀವಿ. ಎಷ್ಟು ಬೇಕಷ್ಟೇ ನಾವು ಅಡುಗೆಗೆ ತಗೊಳ್ತೀವಿ. ಈ ಥರದ ಮಾಡಿದ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲರೂ ಕೂಡ ಇದೇ ಥರದ ಎಣ್ಣೆಯನ್ನು ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಕಳಪೆ ಎಣ್ಣೆಯನ್ನು ಆದಷ್ಟು ಕಡಿಮೆ ಬಳಸಿ ನಿಮ್ಮ ಮಕ್ಕಳ ಆರೋಗ್ಯವನ್ನು ನೀವೇ ಕಾಪಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ನನ್ನ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.